ನಿರ್ದೇಶಕರಿಗ ನಮ್ಗೆಲ್ಲ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂತ ಹಿರಿಯ ನಾಯಕರಿಗೆಲ್ಲ ನಮ್ಮ ಹಿರಿಯ ನಿರ್ದೇಶಕರ ಪರವಾಗಿ ಧನ್ಯವಾದಗಳು. ನಮ್ಮ ಹಿರಿಯ ಷೇರುದಾರರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಇವರು ಮಾರ್ಗದರ್ಶನದಲ್ಲಿ ಇನ್ನು ಮುಂದೆ ದೇಶಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ತಗೊಳ್ಳೋದಿದೆ, ಎಲ್ಲ ಒಗ್ಗಟ್ಟಾಗಿ ನಡ್ಕೊಳ್ಳೋದಿದೆ. ಅವ್ರು ನಾವು ಮಾಡಿಕೊಟ್ಟಿದ್ರೆ ಅದನ್ನ ಮುಗಿಸ್ಕೊಂತೀವಿ. ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದೆ ತೆಗೆತಾರಲ್ಲ, ಇನ್ನೂ ಅಭಿವೃದ್ಧಿ ಅಂತ ತಗೊಳ್ಳೋದು. ನಿರ್ದೇಶಕರ ಚುನಾವಣೆಗೆ ನಾವೆಲ್ಲರೂ ಕೂಡ ಮೂರ ಪಕ್ಷದವರೆಲ್ಲ ಒಟ್ಟಾಗಿ ಸೇರಿ ಇವತ್ತು ಸಹಕಾರ ವ್ಯವಸ್ಥೆ ಅಂದ್ರೆ ಏನು, ಸಹಕಾರ ಸಂಘ ಅಂದ್ರೆ ಅದರಲ್ಲಿ ಎಲ್ಲರೂ ಸಹಕಾರ ಭಾವನೆಯಿಂದ ಹೋಗ್ಬೇಕನ್ನಂತ ಉದ್ದೇಶ ಏನಿತ್ತೋ ಆ ಉದ್ದೇಶಕ್ಕೆ ಅರ್ಥ ಬರುವಂತ ರೀತಿಯಲ್ಲಿ ಇವತ್ತು ವೇಮಗಲ್ ಸೊಸೈಟಿಯಲ್ಲಿ ನಡೆಸಿಕೊಳ್ಳಲಾಗಿದೆ. ಸಹಕಾರ ಸಂಸ್ಥೆಗಳಂದ್ರೆ ಹಿಂದೇನೋ ಈಗಲೂ ಇರೋದು ಏನಂದ್ರೆ ರಾಜಕೀಯನ ಹೊರಗಿಟ್ಟು ಸಂಸ್ಥೆ ಒಳಗಡೆ ಬಂದ್ರೆ ನಾವೆಲ್ಲ ಒಗ್ಗಟ್ಟು, ನಾವೆಲ್ಲ ಒಂದೇ ಅಂತೇಳಿ ನಮ್ದು ಏನಿದೆ ಸಂಸ್ಥೆ ಎರಡು ಕೈ ನಾವು ಜೋಡಿಸ್ತಾ ಇದ್ರೆ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ. ಇಲ್ಲಿ ಪಕ್ಷ ಬೇರೆ ಭಾವನೆ ಇದ್ದಿರೋ ರೀತಿಯಲ್ಲಿ ಸಹಕಾರ ವ್ಯವಸ್ಥೆ ನಡೀತಿರೋದು ಒಂದೇ ಒಂದು ದಿಕ್ಕೆ ನಾವು ಎರಡು ಕೈಯನ್ನು ಕೊಟ್ಟು ನಡೆಸಿಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇವತ್ತೇನು ಸಹಕಾರ ವ್ಯವಸ್ಥೆ ಇದೆಯೋ ಆ ಕೆಲಸವನ್ನ ಇವತ್ತು ವೇಮಗಲ್ ಸೊಸೈಟಿ ಮುಖಾಂತರ ನಾವೆಲ್ಲರಿಗೂ ಕೂಡ ಸಂದೇಶವನ್ನ ಕೊಡುವಂತದ್ದಾಗಿದೆ. ಮುಂದುವರೆದು ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋ ನಿಟ್ಟಿನಲ್ಲಿ ಇಂದಿನ ಏನು ಚುನಾವಣಾಧಿಕಾರಿಗಳು ಕರೆದಿದ್ರು ಆ ಪ್ರಕಾರ ಎಲ್ಲ 12 ಜನ ನಿರ್ದೇಶಕರು ಕೂಡ ಭಾಗವಹಿಸಿದ್ರು. ಮೂರು ಪಕ್ಷಗಳ ಒಮ್ಮತ ಅಭ್ಯರ್ಥಿಗಳಾಗಬೇಕು, ಸಂಸ್ಥೆ ಖರ್ಚು ವೆಚ್ಚ ಕಡಿಮೆ ಮಾಡಿ ಅಭಿವೃದ್ಧಿಯ ದೃಷ್ಟಿಯಿಂದ 3 ಹಂತಗಳ ಅಧ್ಯಕ್ಷ ಉಪಾಧ್ಯಕ್ಷಗಳ ಒಂದು ಚುನಾವಣಾ ಪ್ರಕ್ರಿಯೆಗಳು ಕೂಡ ಮುಗಿಸಿದ್ವು. ಅದಕ್ಕೆ ಎಲ್ಲ 12 ಜನ ನಿರ್ದೇಶಕರು ಒಪ್ಪಿಗೆ ನೀಡಿದ್ದಾರೆ. ಅವರ ಒಪ್ಪಿಗೆ ಮೇರೆಗೆ ಕೂಡ ಒಂದು ದಿವಸ ಅಧ್ಯಕ್ಷರಾಗಿ ನಮ್ಮ ನಂಜುಂಡೇಗೌಡರು, ಉಪಾಧ್ಯಕ್ಷರಾಗಿ ಆರ್ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ. ಮುಂದೆ ಮತ್ತೆ 20 ತಿಂಗಳ ನಂತರ 2ನೇ ಅವಧಿ, ಅದರ ನಂತರ 20 ತಿಂಗಳ ನಂತರ 3ನೇ ಅವಧಿ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಆಗುವಂತಹ ಒಂದು ನಿಟ್ಟಿನಲ್ಲಿ ಏನು ಚರ್ಚೆ ಮಾತುಕತೆ ಆಗಿದೆ. ಆ ಪ್ರಕಾರ ಅವರು ಕೂಡ ಬದ್ಧರಾಗಿರ್ತಾರೆ. ಉದ್ದೇಶ ಇಷ್ಟೇ, ಎಲ್ಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲ ಸಮುದಾಯದವರು ಕೂಡ ಅವಕಾಶ ಸಿಗಬೇಕು. ಅವರು ಕೂಡ ಸಂಸ್ಥೆ ಮತ್ತು ಸಂಸ್ಥೆಯ ಕೆಲಸ ಕಾರ್ಯಗಳು ಅನುಭವ ಬರಬೇಕು. ಮುಂದೆ ಎಲ್ಲರೂ ಕೂಡ ಚುನಾವಣೆ ಎದುರಿಸಿ ಸಂಸ್ಥೆಯ ಅಭಿವೃದ್ಧಿಪರ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರ ಒಮ್ಮತ ಅಭಿಪ್ರಾಯದ ಮೇಲೆಗೆ ಸಂಸ್ಥೆ ಹಿತದೃಷ್ಟಿಯಿಂದ ಒಂದು ಅತ್ಯುತ್ತಮವಾದ ತೀರ್ಮಾನ ತಗೊಂಡಿದ್ದಕ್ಕೆ ಎಲ್ಲ ಗೌರವಾನ್ವಿತ ಮುಖಂಡರು, ಗೌರವಾನ್ವಿತ ನಿರ್ದೇಶಕರು ಸಹಕಾರ ನೀಡಿದ್ದಾರೆ. ಮೂರು ಪಕ್ಷಗಳು ಕೂತ್ಕೊಂಡು ಸಮಾನಾಂತರವಾಗಿ ಮಾತನಾಡಿ ಸಾಮರಸ್ಯವಾಗಿ ಏನು ಒಡಕಿಲ್ದಿಲ್ಲ ಇದು ತಾಲೂಕಿಗೆ ಮಾದರಿ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ಈ ವೇಮಗಲ್ ಸೊಸೈಟಿನ ಈ ತರ ತೀರ್ಮಾನ ತಗೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಕೋಲಾರ ತಾಲೂಕಿನಲ್ಲಿ ಸಹಕಾರ ಸಂಘಗಳಿಗೆ ಇದೇ ತರ ತೀರ್ಮಾನ ತಗೊಂಡ್ರೆ ಸಂಘಗಳು ಸಾಗೋದಕ್ಕೆ ಒಂದು ಒಗ್ಗಟ್ಟಿನಿಂದ ಇರೋದಕ್ಕೆ ಆಸ್ಪದ ಆಗ್ತೈತೆ ಅಂತ ನಮ್ಮೊಂದು ಆಸೆ.